ಅದು ಪ್ರಸಾದ ಅಂದ್ರೆ ಒಂದು ಅನುಪ ರೊಕ್ಕದವ ಇಲ್ಲಿ ಬಿಡೋ ಬಸವ ಇಂಡಿ ಬೂಸ ತರಕಾರ ಹೋಗಿಲ್ಲ ಏನ್ ಮಾಡ್ಬೇಕಂತ ವಿಚಾರ ಮಾಡಾಕತ್ತೀನಿ. ಕೊಡ್ಲ ಅಂತ ಕೊಡ್ತಾನ ಸಲಾಗಿ ಇಲ್ಲ ಬಸವ ಇದ್ರ ಕೊಡಲ್ಲ ನಿನಗ. ಪ್ರಸಾದ ದುಡ್ಡು ಕೊಡ್ಬೇಕಲ್ಲ ಕೇಳಂತಡಿ. ಹಲೋ ಗೌಡ್ರ ನಮಸ್ಕಾರ ರೀ. ಹಲೋ ಪ್ರಸಾದ, ಅದೇನು 500 ರೂಪಾಯಿ ಕೊಡ್ಬೇಕಲ್ಲ, ಕ್ಯಾಶ್ ಕೊಡ್ತೀಯಾ? ಇದ್ದಲ್ಲಿ ಬರ್ಬೇಕಾ ಏನು ಫೋನ್ಪೇ ಇದ್ರೆ ಹಾಕ್ತೀಯಾ? ತಡ್ರಿ ಒಂದು 500 ಇರ್ಬೇಕು ಫೋನ್ದಾಗ. ಹಾಕ್ತೀನಿ ತಡ್ರಿ, 500 ರೂಪಾಯಿ ಅದಾವ. ಫೋನ್ಪೇ ಮಾಡ್ತೀನಿ ತಡ್ರಿ. ಹಾಂ ಮಾಡ್ತೀನಿ ರೀ ಗೌಡ್ರ, ಈಗ ಮಾಡ್ತೀನಿ ತಡ್ರಿ. ಫೋನ್ಪೇ ಹಾಕ್ತೀಯಾ? ಹಾಕಾಕ ಜಲ್ದಿ ಹಾಕಿ, ನನಗೆ ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ, ಹೊಂಟೀನಿ. ಹಾಕಿ ಜಲ್ದಿ ಹಾಕು ಗೌಡ. ಫೋನ್ ಹಚ್ಚಿದಪ್ಪ ಅಪ್ಪ. ಬಂತಪ್ಪ ದುಡ್ಡು. ಹಾಕಿದ್ನಪ್ಪ ಹೆಂಗೆ ಮಾರಾಯ. ಎಲ್ಲ ಇವು 500 ಹಾಕ್ಯಾನ, ಇನ್ನು 5,000 ಹಾಕಿ ನೀವು. ನಿಮ್ಮ ಫೋನ್ 5,000 ಹಾಕಿಬಿಟ್ಟನಪ್ಪ. ಅಲ್ಲೇ ಬೇಸಾಯ್ತಲ್ಲ ಮಾತು. ಅವನಿಗೆ ಒಂದು ದನ ಹಾಕಿ ಅವನಿಗೇನು ಅರ್ಥ 5,000 ಯಾವ್ದು 500 ಯಾವ್ದು ಅರ್ಥ ಆಗಲ್ಲ. ಬೇಸಾಯ್ತು ಬಿಡಮ್ಮ. ಹಾಂ ಹ್ಞೂ 500 5,000 ರೂಪಾಯಿ ಹಾಕ್ಬಿಟ್ಟಿನಿ ಗೌಡ್ಗೆ. ಯಾವ ತಡಿ ಗೌಡ್ಗೆ ಫೋನ್ ಹಚ್ಚಿ ಹೇಳೋದು ತಡಿಪ ಬಾರೆ ಪದ್ಲಕ್ಕೆ. ಮತ್ತೆ ಫೋನ್ ಮಾಡಿದ್ನಲ್ಲ. ಏನು ಹೇಳ ಪ್ರಸಾದ? ನಮಸ್ಕಾರ ರೀ ಗೌಡ್ರ. ಹಾಕಿದ್ ನೋಡ್ರಿ, ಅದು 500 ಹಾಕಕ್ಕೆ ಹೋಗಿ ಒಂದು 0 ಜಾಸ್ತಿ ಬಂದ್ಬಿಟ್ಟೈತ್ರಿ. ಅದು ನಿಮಗೆ ಎಷ್ಟಾಗಿದೆ? ಒಂದು 0 ಜಾಸ್ತಿ ಹಾಕಿಯಾ? ಆಯ್ತು ತಗೋಪ್ಪ, ನೀನು 0 ನಿನಗೆ ಕಳಿಸ್ಬಿಟ್ಟು ತಗೊಳ್ಳಿ ಆಯ್ತಾ? 0 ಪ್ರಸಾದನಿಗೆ ವಾಪಸ್ ಕಳಿಸ್ಬಿಡೋಣ. ಟನ್. ಹಾಂ ಬಂತಪ್ಪ. 1 ಕಳ್ಸೋಣಲ್ಲ. 4,500 ಹಾಕಿದ್ರೆ ಬೈ 1 ಕಳ್ಸೋಣ ಗೌಡ. ಏನು ಹೇಳ? ಗೌಡ್ರ ಏನಿದು ಬರೀ 1 ಕಳ್ಸಿರಲ್ಲ. 4,500 ದುಡ್ಡು ಕಳ್ಸಂದ್ರೆ ಬರೀ 1 ಕಳ್ಸಿರಲ್ರಿ. ಮತ್ತೆ ನೀನು ಎಷ್ಟು ಕಳಿಸಿದ್ದಿ? 1 ಜಾಸ್ತಿ ಕಳ್ಸಿದ್ದೆ ರೀ. 500 ರೂಪಾಯಿಗೆ 2 0 ಬರ್ತಾವಪ್ಪ. ನೀನು ಎಷ್ಟು 0 ಹೆಚ್ಚು ಕಳಿಸಿದ್ದಿ? 1 0 ಹೆಚ್ಚು ಕಳಿಸಿದ್ದಿಲ್ಲ. ಮತ್ತು ನೀನು 0 ನಿನಗೆ ರಿಟರ್ನ್ ಹಾಕಿನಪ್ಪ. ಮತ್ತೆ ನನಗೆ ತಲೆ ತಿಂತಿಲ್ಲ ಮರೆ. ಫೋನ್ ನಮ್ಗೆ ಅರ್ಜೆಂಟ್ ಹೋಗೋದು ಕೆಲಸ ಇತ್ತು. ಗೌಡ ಆಯ್ತಾ ರೊಕ್ಕ ಇಸ್ಕೊಂಬರನ್ ತಡಿಪ ಮರೆ ಮೊದ್ಲಕ್ಕೆ ಹೋಗಿತ್ತ ಗೌಡ.